ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಾಕತ್ತೀನಿ ನೋಡ್ರಿ. ಮಾರ್ನಿಂಗ್ ರೂಟೀನ್ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಮಧ್ಯಾಹ್ನ ಮೇಲೆ ಶುರು ಮಾಡಿದ್ದು ನೋಡ್ರಿ ಇವತ್ತು ವ್ಲಾಗ್. ಮಾರ್ನಿಂಗ್ ರೂಟೀನ್ಯಾಗ ಅಂಥದ್ದೇನು ಶೇರ್ ಮಾಡ್ಕೊಳ್ಳೋದಂತ ಇರಲಿಲ್ಲ ರೀ. ಹೀಗಾಗಿ ಮಧ್ಯಾಹ್ನ ಮ್ಯಾಗ ಆರಾಮಾಗಿ ಸಂಕ್ರಾಂತಿ ಹಬ್ಬದ್ದೆಲ್ಲ ತಯಾರಿ ನಡೆಸಿ ನೋಡ್ರಿ, ಭೋಗಿದು ಮತ್ತು ಸಂಕ್ರಾಂತಿದು. ಸೊ ಹಿಂಗಾಗಿ ವ್ಲಾಗ್ ಶುರು ಮಾಡಿ ಒಂದು ಸ್ವಲ್ಪ ಲೇಟಾಗಿ ಎಳ್ಳು ಹುರ್ಕೊಳಕತ್ತೀನಿ ನೋಡ್ರಿ. ಇಲ್ಲೇ ಒಂದು ಬೌಲ್ನಷ್ಟು ತೊಗೊಂಡಿದ್ದೆ ರೀ ಎಳ್ಳು. ಒಂದು ಸತಿ ಹುರ್ಕೊಂಡ್ಬಿಟ್ನಿ ಅಂತಂದ್ರೆ ಎಳ್ಳು ಮಾಡೋಕ್ಕೂ ಆಕತಿ, ಮತ್ತು ನಾನು ಪಲ್ಯದ ಪೌಡ್ರ್ ಏನು ಮಾಡ್ಕೋತೀನಲ್ರಿ ಅದಕ್ಕೂ ಆಕತಿ ಅಂತ ಹುರ್ಕೊಳಕತ್ತೀನಿ. ಇಲ್ಲೇ ಶೇಂಗಾ ಹುರಿಯಾಕತ್ತೀನಿ ನೋಡ್ರಿ. ಎಳ್ಳಾದಮೇಲೆ ಮತ್ತು ಶೇಂಗಾ ಹುರ್ಕೊಳಕತ್ತೀನಿ. ಇವನ್ನೆಲ್ಲ ಒಂದೇ ದಿನ ಮಾಡ್ಕೋತಾನೆ ಅಂದ್ರೆ ಲೇಟ್ ಆಗಿಬಿಡ್ತೈತೆ ರೀ. ಹೀಗಾಗಿ ನಾನು ಹಿಂದಿನ ದಿನ ಈ ರೀತಿ ಎಲ್ಲ ತಯಾರಿ ಮಾಡಿಕೊಂಡು ಇಟ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ನಾಳೆ ಭೋಗಿ ಹಬ್ಬಕ್ಕೇನು ರಜಾ ಏನಿಲ್ಲ ರೀ. ಹೀಗಾಗಿ ಎಲ್ಲ ಸ್ಕೂಲು ಐತಿ ಮತ್ತು ನಮ್ಮ ಮನೆಯವರು ಹೋಗ್ಬೇಕು, ಧೀರಜಂದು ಕಂಪ್ನಿ ಐತಿ. ಸೊ ಹೀಗಾಗಿ ಹಿಂದಿನ ದಿನ ಈ ರೀತಿ ಎಲ್ಲ ನಾನು ತಯಾರು ಮಾಡಿಕೊಂಡು ಇಟ್ಕೊಳಕತ್ತೀನಿ ನೋಡ್ರಿ. ಶೇಂಗಾ ಹುರ್ಕೊಂಡಾದ್ಮೇಲೆ ಕೊಬ್ಬರಿ ಹುರ್ಕೊಳಕತ್ತೀನಿ ನೋಡ್ರಿ. ಕೊಬ್ಬರಿನೂ ಅಷ್ಟೇ ರೀ, ಒಂದು ಸ್ವಲ್ಪ ಕೆಂಪಾಗಂಗನ ಹುರ್ಕೋಬೇಕು. ಸೊ ಇದನ್ನೆಲ್ಲ ಹುರ್ಕೊಂಡು ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ಹುರ್ಕೊಂಡು ತಕ್ಕೊಂಡೆ ನೋಡ್ರಿ. ಇನ್ನು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಏನೇನು ಮಾಡ್ತೀನಿ ಅಂತ ಎಲ್ಲ ಶೇರ್ ಮಾಡ್ಕೊತ ಹೋಗ್ತೀನಿ. ತಣ್ಣಗಾಕಕ್ಕೆ ಬಿಟ್ಟಿನಿ ಆಲ್ರೆಡಿ ನೋಡ್ರಿ. ಇಲ್ಲಿ ಎಲ್ಲ ಈ ರೀತಿ ಹುರಿದು ಇಟ್ಟಿದ್ದೆಲ್ಲ. ಸೊ ಈ ಫಸ್ಟಿಗೆ ಏನು ಮಾಡ್ತೀನಿ ಅಂದ್ರೆ, ಭಾಳಷ್ಟು ನನ್ನ ರೆಗ್ಯುಲರ್ ವ್ಯೂವರ್ ಇದ್ರೆ ಭಾಳಷ್ಟು ವಿಡಿಯೋದಾಗ ನೋಡಿರ್ಬೇಕು ನೀವು ವ್ಲಾಗ್ನಾಗ. ನಾನು ಎಳ್ಳು ಮತ್ತು ಕೊಬ್ಬರಿ ಪುಡಿ ಮತ್ತು ಶೇಂಗಾದ ಪುಡಿ ಇದನ್ನಂತೂ ನಾನು ಪಲ್ಯಗಳಿಗೆ ಮಾಡಿ ಇಟ್ಕೊಂಡಿರ್ತೀನಿ, ಜಸ್ಟ್ ಪೌಡರ್ ಇದು ಮಾಡೋಕ್ಕೆ. ಆಮೇಲೆ ಇವತ್ತು ಗುರಳ್ ಚಟ್ನಿ ಒಂದು ಮಾಡ್ಬೇಕಂದ್ರೆ ಶೇಂಗಾ ಚಟ್ನಿ ಜೊತೆ ಗುರಳ್ ಚಟ್ನಿ ಅಂತ ಮಸ್ತ್ ಆಕತಿ. ಇನ್ನು ಎಳ್ಳು ಬೆಲ್ಲ ಕೊಡ್ತೀವಲ್ರಿ, ಅದಕ್ಕೆ ಎಳ್ಳು ನಾವು ಮನ್ಯಾಗ ಹೆಂಗೆ ಮಾಡ್ತೀವಿ ಅಂತ ಅದನ್ನು ಭಾಳ ಸತಿ ಶೇರ್ ಮಾಡ್ಕೊಂಡಿದ್ದೆಲ್ಲ ಅದಕ್ಕೂ ಆಗ್ತತಿ. ಮತ್ತು ಒಂದು ಸ್ವಲ್ಪ ಪಲ್ಯದಕ್ಕೆ ನಾಳೆ ಮಿಕ್ಸ್ ಬಜ್ಜಿ ಗಿಜಿ ಬಜ್ಜಿ ಏನಂತಾರಲ್ಲ, ಸೊ ಅದಕ್ಕೆ ಒಂದು ಸ್ವಲ್ಪ ಪೌಡ್ರು ಎರಡು ಸೇರಿ ಮಾಡ್ಕೊಳಕ್ಕೆ ಇಷ್ಟೆಲ್ಲ ಹುರಿದು ಇಟ್ಕೊಂಡಿನಿ. ಇನ್ನೂ ಸ್ವಲ್ಪ ಗುರಳ್ಳು ಒಂದು ಸ್ವಲ್ಪ ತಣ್ಣಗಾಗಬೇಕು. ಅಲ್ಲಿ ತನಕ ಅಂದರೆ ಶೇಂಗಾ ಮಾಡಿ ತಣ್ಣಗಾಗ ನೋಡ್ರಿ. ಇದಿಷ್ಟು ಗುರಳ್ಳಿ ಚಟ್ನಿ ಮತ್ತು ಅದಿಷ್ಟು ಪೌಡ್ರು ಮತ್ತು ಇದಿಷ್ಟು ರೊಟ್ಟಿಗೆ ಹಾಕಕ್ಕೆ ಏನದು ಎಳ್ಳು ಒಂದು ಸ್ವಲ್ಪ ತೆಗೆದಿಟ್ಕೊಂಡು. ಸೊ ಇಷ್ಟು ಈಗ ನನ್ನ ನಾಳೆ ಭೋಗಿದು ರೊಟ್ಟಿ ಹಬ್ಬ ನಂತರ ಭೋಗಿದು ಅಂದ್ರೆ ಭೋಗಿದಿಷ್ಟು ಪ್ರಿಪ್ರೇಷನ್ ನಡೆಸ್ತೀನಿ ನೋಡಿ. ಶೇಂಗಾ ಚಟ್ನಿ ಮತ್ತು ಗುರಳ್ಳಿ ಚಟ್ನಿ ಮತ್ತು ಮೊಸರನ್ನ ಮತ್ತು ಪಿಟ್ಲ, ಬೇಸನ್ ಪಿಟ್ಲ ಮತ್ತು ಮಿಕ್ಸ್ ಬಾಜಿ ಇಷ್ಟು ಮಾಡ್ತೀನಿ ನಾನು. ಅದ್ರ ಜೊತೆಗೆ ಬೆಂಗನಕ ಬರ್ತಾ ಬದ್ನಿಕಾಯಿ ಬರ್ತಾ ಅಂತ ಮಸ್ತ್ ಆಕತಿ. ಸೊ ಅದು ಬಂದು ಮಾಡ್ತೀನಿ. ಇಷ್ಟು ಇರ್ತಾವೆ ನಾನು. ಅದ್ರ ಜೊತೆಗೆ ಮೊಸರು ಮತ್ತು ಕಳ್ಳನ ರೊಟ್ಟಿ, ನಮ್ಮ ಹುಡುಗರಿಗೆ ಚಪಾತಿ ಮತ್ತು ಮೆಚ್ಚ ರೊಟ್ಟಿ ಇಷ್ಟು ಮಾಡ್ತೀನಿ. ಇಷ್ಟು ನಂದು ಅದು ಭೋಗಿದು ಇರ್ತೈತಿ. ಸೊ ಅದೇ ಈಗ ಎಲ್ಲ ಭೋಗಿ ಪ್ರಿಪ್ರೇಷನ್ನ ನಡೆಸಿ ನೋಡ್ರಿ. ನಾಳೆ ತಯಾರಿ ಅಡುಗೆದು. ಸೊ ಇಷ್ಟು ಇದ್ರ ಜೊತೆಗೆ ಈಗ ಫಸ್ಟ್ ನಾನು ಎರಡು ಪೌಡ್ರ್ ಮಾಡ್ಕೊತೀನಿ. ಅದಂದರೆ ಗುರಳ್ ಚಟ್ನಿದು ಸಿಂಪಲ್ಲಾಗಿ ಮಾಡ್ತೀನಿ ರೀ ನಾನು, ಅದನ್ನು ಶೇರ್ ಮಾಡ್ಕೊತೀನಿ. ಎರಡು ಪೌಡ್ರ್ ಮಾಡಿಕೊಂಡು ಒಂದು 4 ರೊಟ್ಟಿ ಮೊದಲಿನ ದಿನ ಏನು ಮಾಡ್ತೀನಿ ಅಂದರೆ, ಹಿಂದಿನ ದಿನ ಹಿಂದಿನ ದಿನ ಒಂದು ಮುಂಚೆನೇ ಏನು ಮಾಡ್ತೀನಿ, ತಳ್ಳಗೆ ಒಂದು 4 ರೊಟ್ಟಿ ಸುಟ್ಟು ಇಟ್ಕೊಂಡ್ಬಿಡ್ತೀನಿ ನಾನು. ಸೊ ಅವತ್ತಿನ ದಿನ ಏನು ಮಾಡ್ತೀನಿ, 1-2 ನೈವೇದ್ಯಕ್ಕೆ ಅಷ್ಟೇ ಮಾಡ್ತೀನಿ. ಯಾಕಂದರೆ ತಿನ್ನೋಕೆ ಇದು ಭಾಳ ಟೈಮ್ ತೊಗೋತೈತಿ ಮತ್ತು ಮಾಡೋಕ್ಕೆ. ಆಮೇಲೆ ಬೇಯಿಸೋದು ಅದು ಅಂದ್ರೆ ಭಾಳ ಟೈಮ್ ತೊಗೊತ್ತಲ್ಲ. ಹೀಗಾಗಿ ನಾನು ಏನು ಮಾಡ್ತೀನಿ ಅಂದ್ರೆ, 1 ದಿನ 2 ದಿನ ಮುಂಚೆನೇ ಒಂದೊಂದು 4 ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ ಈ ಟೈಮ್ನಾಗ ಖರೆ ಹೇಳ್ಬೇಕಂದ್ರೆ ಸಜ್ಜಿ ರೊಟ್ಟಿ ಮತ್ತು ಗುರಳ್ ಚಟ್ನಿ, ಶೇಂಗಾ ಚಟ್ನಿ, ಮೊಸರು ಇಷ್ಟು ಟೇಸ್ಟ್ ಅನಿಸೋದಲ್ಲ ಈ ಸೀಸನ್ನಾಗ. ಸೊ ಮಾಡಿಟ್ರೆ ನಮ್ಮ ಮನೆಯವ್ರಿಗೂ ಇಷ್ಟ ಮತ್ತು ನನಗೂ ಇಷ್ಟ. ಧೀರಜ ಮತ್ತು ಸಿದ್ದು ಅಂತೂ ತಿನ್ನಂಗಿದ್ರು. ಸೊ ಹೀಗಾಗಿ ನಮ್ಮಿಬ್ಬರಿಗಂತೂ ನಾನು ಮಾಡಿಟ್ಟು ಒಳಕೈತೀನಿ. ಸದ್ಯಕ್ಕೆ ಇಷ್ಟು ಪ್ರಿಪ್ರೇಷನ್ನ ನಡೆಸಿ ನೋಡ್ರಿ. ನಾಳೆ ಭೋಗಿ ತಯಾರಿ. ಸೊ ನೋಡ್ಬೇಕು ಈ ವ್ಲಾಗ್ ಭೋಗಿಕ್ಕಿಂತ ಮೊದಲು ಹಾಕಬೇಕು ಅಂತ ಅಂದ್ಕೊಂಡು ನಾನು ಭೋಗಿ ದಿನ ನಾನು ಬರ್ಬೋದು ಬೆಳಿಗ್ಗೆ, ಅದಕ್ಕಿಂತ ಮುಂಚೆ ಹಾಕ್ತೀನಿ ಗೊತ್ತಿಲ್ಲ. ಸೊ ಎಡಿಟಿಂಗ್ ಮಾಡೋದು ಸ್ವಲ್ಪ ಹಿಂದೆ ಮುಂದೆ ಆದರೆ ಈ ವ್ಲಾಗ್ ಅಷ್ಟೇ ಹಿಂದೆ ಮುಂದೆ ಆಗ್ಬೋದು. ಬಟ್ ಡೈಲಿ ವ್ಲಾಗ್ ಅಂತಂದೇಳಿ ನಾನು ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ. ಇಷ್ಟು ಈಗ ಪಟ ಏನು ಮಾಡ್ತೀನಿ ಅಂದರೆ, ಫಸ್ಟ್ ಇವೆರಡು ಪೌಡ್ರ್ ಮಾಡ್ಕೊತೀನಿ. ಎಳ್ಳು ಬೆಲ್ಲ ಮಾಡ್ತೀವಿ, ಅದಕ್ಕೊಂದು ಸ್ವಲ್ಪ ಎಳ್ಳು ತೆಗೆದಿಟ್ಟು ಒಂದು ಪೌಡ್ರು ಅಷ್ಟು ತಣ್ಣಗಾದ ತಕ್ಷಣ ಎಷ್ಟು ಕುರ್ಕುರಬೇಕು ನೋಡ್ರಿ. ಇದು ಹಾಕ್ತೀವಲ್ಲ ಪಲ್ಯ ಖರೆ ಹೇಳ್ಬೇಕಂದ್ರೆ ಅಷ್ಟು ರುಚಿ ಅನ್ನಿಸ್ತದೆ ನೋಡ್ರಿ. ಸೊ ಪಟ್ ಇದನ್ನು ಮಾಡ್ತಾಗಿದ್ದೀನಿ. ಇನ್ನು ಫಸ್ಟಿಗೆ ನಾನು ಇಲ್ಲೇ ಎಳ್ಳು ಮತ್ತು ಕೊಬ್ಬರಿ ಮಿಕ್ಸ್ ಮಾಡಿ ಒಂದು ಪೌಡ್ರ್ ಮಾಡಿ ಇಟ್ಕೊತೀನಲ್ರಿ, ಅದನ್ನು ಮಾಡ್ಕೊಳಕತ್ತೀನಿ ನೋಡ್ರಿ. ಎಳ್ಳಾಗಲೇ ತಣ್ಣಗಾಗಿದ್ದು ಮತ್ತು ಕೊಬ್ಬರಿನೂ ಪೂರ್ತಿ ಕೊಬ್ಬರಿ ಹಾಕ್ಕೊಳಕತ್ತೀನಿ. ಎಳ್ಳು ಒಂದು ಸ್ವಲ್ಪ ತೆಗೆದು ಇಟ್ಕೊಳಕತ್ತೀನಿ. ಎಳ್ಳು ಯಾಕಂದ್ರೆ ಮತ್ತು ಎಳ್ಳಿಗೂ ಬೇಕಾಗತ್ತಲ್ರಿ ನಾಳೆ ಎಳ್ಳು ಬೆಳ್ಳಕ್ಕೆ ಕೊಡೋದಕ್ಕೆ. ಸೊ ಹೀಗಾಗಿ ಈಗ ಮತ್ತು ಪೌಡ್ರ್ ರೆಡಿ ಆಯ್ತು. ಅದಾದಮೇಲೆ ಶೇಂಗಾ ಪೌಡರ್ ರೆಡಿ ಮಾಡ್ಕೊಂಡೆ ಒಂದೊಂದು ಮಿಕ್ಸಿಗೆ ಹಾಕಿ ತಗೊಳಕತ್ತೀನಿ ನೋಡ್ರಿ. ಈಗ
ಪಲ್ಯದ ಶೇಂಗಾ ಪೌಡ್ರ್ ರೆಡಿ ಆಯಿತು. ಇಲ್ಲೇ ಎಳ್ಳಿಗೆ ಹಂಗೆ ನಾನು ಒಂದು ಸ್ವಲ್ಪ ಶೇಂಗಾ ಮತ್ತು ಎಳ್ಳು ಏನು ಹುರಿದಿದ್ದೆನಲ್ಲ ಅದನ್ನು ಸೈಡಿಗೆ ಇಟ್ಕೊಂಡೀನಿ. ಅದಕ್ಕಿನ್ನ ಕೊಬ್ಬರಿ ಹಾಕ್ಕೋತೀನಿ ಎಳ್ಳಿಗೆ. ಈಗ ಎಳ್ಳಿ ಕೊಬ್ಬರಿ ಮತ್ತು ಬೆಲ್ಲ ಅದು ನಾಳೆ ಮಿಕ್ಸ್ ಮಾಡೋಕ್ಕೆ ಬರ್ತೈತಿ ಅಂತ ಹುರಿದು ಇಟ್ಕೊಂಡಿದ್ದೆನಲ್ಲ ರೀ ಅವನ್ನ ಮೊದಲೇ ಇಟ್ಕೊಂಡೆ. ಇಲ್ಲೇ ಎಳ್ಳು ಮತ್ತು ಕೊಬ್ಬರಿ ಪುಡಿದೊಂದು ಬೇರೆ ಮಾಡಿ ಇಟ್ಕೊಂಡೆ. ಶೇಂಗಾ ಪುಡಿ ಒಂದು ರೆಡಿ ಆಯ್ತು. ನಾಳೆಗೆ ಮಸ್ತ್ ಅಂದ್ರೆ ಮಸ್ತ್ ಗೀಜಿ ಬಾಜಿಗೆಲ್ಲ ಮಸಾಲೆ ರೆಡಿ ಆಯ್ತು ನೋಡಿರಿ. ಅದಾದಮೇಲೆ ಇನ್ನು ಗುಲಾಬ್ ಚಟ್ನಿ ಹೆಂಗೆ ಮಾಡ್ತೀನಿ ಅಂತ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ. ಸಿಂಪಲ್ಲಾಗಿ ಮಾಡ್ತೀನಿ ರೀ ನಾನು. ಏನು ಇದಕ್ಕೇನು ಕೊತ್ತಂಬರಿ ಕರಿಬೇವು ಎಲ್ಲ ಹಾಕ್ತಾರಲ್ಲ ಅದೇನು ಹಾಕಕ್ಕೆ ಹೋಗಂಗಿಲ್ಲ ನೋಡಿರಿ. ಎಳ್ಳು ಹುರ್ಕೊಂಡು ತಣ್ಣಗಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೋತೀನಿ ನಾನು. ಉಪ್ಪು ಮತ್ತು ಖಾರದ ಪುಡಿ, ಬೆಳ್ಳುಳ್ಳಿ ಒಬ್ಬೊಬ್ಬರು ಹಾಕ್ಕೋತಾರೆ, ಒಬ್ಬೊಬ್ಬರು ಹಾಕ್ಕೊಳಂಗಿಲ್ಲ. ಸೊ ನಿಮಗೆ ಬೇಕಂದ್ರೆ ಹಾಕ್ಕೋಬೋದು. ನಾನು ಒಂದು ಸ್ವಲ್ಪ ಇರಲಿ ಅಂತ ಒಂದು 2 ಎಸಳು ಹಾಕ್ಕೊಂಡ್ರಾಯ್ತು ಅಂತಂತ ಹೇಳಿ ಉಪ್ಪು ಹಾಕ್ಕೊಂಡೆ ಫಸ್ಟಿಗೆ. ಇಲ್ಲ ಆದಮೇಲೆ ಒಂದು 2 ಎಸಳು ಬೆಳ್ಳುಳ್ಳಿ ಮತ್ತು ಖಾರ ಹಾಕ್ಕೊಂಡು ಇದಾದಮೇಲೆ ಬೆಲ್ಲನ ಮರೆತಿದ್ದೆ ರೀ. ಒಂದು ರೌಂಡ್ ತಿರುಗಿಸ್ಕೊಂಡ್ಮೇಲೆ ಬೆಲ್ಲ ಹಾಕ್ಕೊಳಕತ್ತೀನಿ ನೋಡಿರಿ. ಸೊ ಅದಾದಮೇಲೆ ಸಿಂಪಲ್ಲಾಗಿ ಚಟ್ನಿನೂ ರೆಡಿ ಆಯ್ತು ನೋಡಿರಿ. ಇನ್ನು ಶೇಂಗಾ ಚಟ್ನಿ ನಾನು ನಿನ್ನೆ ಮಾಡಿದ್ದೆ. ಸಾರಿ, ಒಂದು ನೆಗಡಿ ಒಂದು ಬಂತು ನೋಡಿರಿ, ಕೆಮ್ಮು ಬರಕತ್ತು. ಶೇಂಗಾ ಚಟ್ನಿ ಅಂತೂ ನಿನ್ನೆನೇ ರೆಡಿ ಮಾಡ್ಕೊಂಡಿದ್ದೆ ರೀ. ಸೊ ಶೇಂಗಾ ಚಟ್ನಿ ಒಂದು ರೆಡಿ ಆಗೈತಿ. ಮತ್ತು ಗುರಳ್ ಚಟ್ನಿ ಆಯ್ತು. ಮತ್ತು 2 ಮಸಾಲೆದು ರೆಡಿ ಆಯ್ತು. ಎಳ್ಳು ಪುಡಿ ಮತ್ತು ಕೊಬ್ಬರಿ ಪುಡಿ ಮತ್ತು ಶೇಂಗಾ ಪುಡಿ ಮತ್ತು ಅದ್ರ ಜೊತೆಗೆ ಎಳ್ಳನ್ನು ರೆಡಿ ಮಾಡ್ಕೊಂಡು ನೋಡಿರಿ. ಇಷ್ಟೆಲ್ಲ ಇವತ್ತು ನಾನು ರೆಡಿ ಮಾಡಿ ಇಟ್ಕೊಂಡು ಅಂದ್ರೆ ನಾಳೆ ಬೆಳಗ್ಗೆ ಮತ್ತು ಆ್ಯಸ್ ಇಟ್ ಈಸ್ ಮಾರ್ನಿಂಗ್ ರೂಟೀನ್ಯಾಗ ಹಬ್ಬದ ರೂಟೀನೇ ಆಗ್ಬೇಕು ನೋಡಿರಿ ನಂದು. ಎಲ್ಲ ಬೋಗಿದೆಲ್ಲ ಅಡುಗೆ ಮಾಡೋದು ಮತ್ತು ಇವರಿಗೆ ಬೆಳಗ್ಗೆ ಎಲ್ಲ ಗಡ್ಬಡ್ ಆಗಿಬಿಡ್ತಲ್ಲ ರೀ ಒಂದು ಸತಿಗೆ ಒಬ್ಬಕ್ಕೆ ಮಾಡೋದು ಅಂದರೆ. ಹೀಗಾಗಿ ನಾನು ಹಿಂದಿನ ದಿನ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇನ್ನು ನಾಳೆ ಸಂಕ್ರಾಂತಿ ಹಬ್ಬ ಇದು ಬೋಗಿದು ಮತ್ತು ಸಂಕ್ರಾಂತಿ ಹಬ್ಬದ ಎಳ್ಳೂ ರೆಡಿ ಆಯ್ತು ಮತ್ತು ಚಟ್ನಿ ಪುಡಿಗಳು ರೆಡಿ ಆದವು ನೋಡಿರಿ. ಇನ್ನು ಇದಾದಮೇಲೆ ಒಂದು ಸ್ವಲ್ಪ ರೊಟ್ಟಿನೂ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ರೊಟ್ಟಿ ಮಾಡೋದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಅಷ್ಟೇ. ಇಷ್ಟಂತೂ ರೆಡಿ ಮಾಡಿದೆ. ಗುಲಾಬ್ ಚಟ್ನಿ ಆಯ್ತು, ಶೇಂಗಾ ಚಟ್ನಿ ಆಯ್ತು ಮತ್ತು ಎಳ್ಳಿಂದೆಲ್ಲನೂ ರೆಡಿ ಮಾಡಿ ಇಟ್ಕೊಂಡೆ. ಮತ್ತು ಅದರದ್ದು ಮಸಾಲೆ ನಾಳೆ ಮಿಕ್ಸ್ ವೆಜ್ಜಿಗೆ ಪಲ್ಯನೂ ಎಲ್ಲ ಪೌಡ್ರ್ ರೆಡಿ ಮಾಡಿ ಇಟ್ಕೊಂಡು ನೋಡಿರಿ. ಈಗ ನೆಕ್ಸ್ಟ್ ರೊಟ್ಟಿ ಮಾಡ್ತೀನಿ. ರೊಟ್ಟಿ ಹೆಂಗೆ ಮಾಡ್ತೀನಿ ಅಂತ ಶೇರ್ ಮಾಡ್ಕೊತೀನಿ. ಸೊ ಹಿಟ್ಟು ಹೆಂಗೆ ಮಾಡೋದು ಅಂತ ನಿನ್ನೆ ವ್ಲಾಗ್ನ ನಾನು ಶೇರ್ ಮಾಡ್ಕೊಂಡಿನಿ. ಸಿಂಪಲ್ಲಾಗಿನೇ ಮಾಡ್ತೀನಿ. ಅದರೊಳಗೆ ಒಂದು ಸ್ವಲ್ಪ ಉದ್ದಿನಬೇಳೆ ಅಷ್ಟೇ ಹಾಕಿರ್ತೀನಿ. ಮಾಡ್ಬೇಕಾದ್ರೆ ಅರಿಶಿನ ಪುಡಿ ಹಾಕ್ತೀನಿ. ಇವಾಗ ತೋರಿಸ್ತೀನಿ ನಿಮ್ಗೆ. ಸಜ್ಜಿ ಜೊತೆಗೆ ಒಂದು ಸ್ವಲ್ಪ ಉದ್ದಿನಬೇಳೆ ಮಿಕ್ಸ್ ಮಾಡಿ ಕೊಟ್ಟಿರ್ತೀನಿ ರೀ. ಸೊ ಈಗ ರೊಟ್ಟಿ ಹೆಂಗೆ ಮಾಡ್ತೀನಿ ಅಂತ ಶೇರ್ ಮಾಡ್ಕೊತೀನಿ. ಬರ್ರಿ ಈಗ ಪಟ ಸಜ್ಜಿ ರೊಟ್ಟಿ ಹೆಂಗೆ ಮಾಡ್ತೀನಿ ಅಂತ ಶೇರ್ ಮಾಡ್ಕೊತೀನಿ. ಫಸ್ಟಿಗೆ ಒಂದು ಸ್ವಲ್ಪ ಹಿಟ್ಟಿಗೆ ಅರಿಶಿನ ಪುಡಿ ಹಾಕ್ಕೊಂಡು ಜಲ್ದಿ ಹಿಡ್ಕೊಳಕತ್ತೀನಿ ನೋಡಿರಿ. ಹಿಂಗೆ ಜಲ್ದಿ ಹಿಡ್ಕೊಳ್ಬೇಕಾರೆ ನಾವು ಅರಿಶಿನ ಪುಡಿ ಹಾಕಿಬಿಟ್ವಿ ಅಂದ್ರೆ ಎಲ್ಲ ಹಿಟ್ಟಿಗೂ ಮಿಕ್ಸ್ ಆಕತಿ. ಕೆಲವೊಬ್ಬರು ಜಿಗಿ ಹಾಕೋತೀವಲ್ರಿ ನಾವು, ಅವಾಗೂ ಹಾಕ್ತಾರೆ. ಸೊ ಅವ್ರವ್ರ ಪದ್ಧತಿ ನೋಡಿರಿ ಮಾಡೋದು ಅಂತಾರಲ್ಲ ಹಂಗೆ. ಸೊ ನಾನಿಲ್ಲೇ ಒಂದು ಸ್ವಲ್ಪ ಒಣ ಹಿಟ್ಟು ಸಾಣಿಗೆ ಹಿಡ್ಕೊತಿರ್ತೀನಲ್ಲ, ಜಲ್ದಿ ಹಿಡ್ಕೊತಿರ್ತೀನಲ್ಲ, ಅವಾಗ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸಾಣಿಗೆ ಹಿಡ್ಕೊಂಬಿಟ್ಟಂದ್ರೆ ಕಲರ್ ಅಂತೂ ಇಷ್ಟು ಸೂಪರ್ ಬರ್ತಾವೆ ಅಂದ್ರೆ ಕಲರ್ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ ರೊಟ್ಟಿವು. ಸೊ ಹೀಗಾಗಿ ಹಾಕ್ಕೊಂಡೆಲ್ಲ ಈಗ ಸಾಣಿಸ್ಕೊಳಕತ್ತೀನಿ ನೋಡಿರಿ. ಒಂದು ಕಡೆಗೆ ನಾನು ಜೋಳದ ಹಿಟ್ಟಿಂದು ಮುದ್ದೆ ಮಾಡ್ಕೊತೀನಿ. ಸಜ್ಜಿ ರೊಟ್ಟಿ ಮಾಡಬೇಕಾದ್ರೆ ನಾನು ಜೋಳದ ಹಿಟ್ಟಿನ ಮುದ್ದೆ ಮಾಡಿಕೊಂಡು ಮಿಕ್ಸ್ ಮಾಡಿ ಮಾಡ್ತೀನಿ. ಕೆಲವೊಬ್ಬರು ಗಿರಣಿ ಕೊಡೋ ಮುಂದೆ ಜೋಳ ಅಕ್ಕಿ ಇವನ್ನೆಲ್ಲ ಹಿಂಗೆ ಮಿಕ್ಸ್ ಮಾಡಿ ಕೊಡ್ತಾರೆ. ಸೊ ಅವ್ರವ್ರದ್ದು ಇದು ನೋಡಿರಿ ಮಾಡೋದು ಒಂಥರ ಮೆಥಡ್ ಅಂತೀವಲ್ಲ ನಾವು, ಆ ರೀತಿ. ಸೊ ನಾನೇನು ಮಾಡ್ತೀನಿ ಅಂದ್ರೆ ಜೋಳದ ಹಿಟ್ಟಿದೆ ಈಗ ಮುದ್ದೆ ಮಾಡ್ಕೊಂಡು ನೋಡಿರಿ. ಎಲ್ಲದೂ ಶೇರ್ ಮಾಡ್ಕೊಳಕತ್ರ ಭಾಳ ದೊಡ್ಡದಾಗ್ತೈತಿ ಅಂತಂದು ಹೇಳಿ ಸ್ವಲ್ಪ ನಾನು ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ. ಇಲ್ಲೇ ಈಗ ಜೋಳದ ಹಿಟ್ಟಿಂದ ಮುದ್ದೆ ಏನು ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಈಗ ಈ ಹಿಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಒಂದು ಸ್ವಲ್ಪ ಯಾಕಂದ್ರೆ ಸಜ್ಜಿನೂ ಜಿಗಿ ಇರ್ತಾವ್ರಿ ಮತ್ತು ಜೋಳದ ಹಿಟ್ಟಿನ ಮುದ್ದೆನೂ ಜಿಗಿ ಇರ್ತೈತೆ ನೋಡಿರಿ. ಹೀಗಾಗಿ ಸ್ವಲ್ಪ ಮುದ್ದೆ ಮಾಡ್ಕೊಂಡಿದ್ನೆಲ್ಲ ಅದನ್ನೀಗ ಸಜ್ಜಿ ಹಿಟ್ಟಿಗೆ ಹಾಕ್ಕೊಂಡು ಮಸ್ತಾಗಿ ಇದು ಕಲಿಸ್ಕೊತೀನಿ ನೋಡಿರಿ. ಮಸ್ತಾಗಿ ಗಟ್ಟಿ ಅಂದ್ರೆ ಗಟ್ಟೆ ಕಲಿಸ್ಕೋಬೇಕು. ಇದು ಸಜ್ಜಿ ಹಿಟ್ಟು ಜಲ್ದಿ ಅಳಕಾಗಿಬಿಡ್ತೈತೆ ರೀ. ಹೀಗಾಗಿ ಕಲ್ಸಬೇಕಾರೆ ನಾವು ಗಟ್ಟಿಗನ ಕಲಿಸ್ಕೋಬೇಕು. ಈಗ ಪಟ ಹಿಟ್ಟು ಕಲಿಸ್ಕೊತೀನಿ. ನಾದ್ಕೊಂಡು ಚೆಂದಾಗಿ ನಾದ್ಕೊಂಡು ಇಟ್ಕೊಂಡೆ ಅಂದ್ರೆ ಅರ್ಧ ಒಂದು ಸ್ವಲ್ಪ ಗಟ್ಟಿ ಮಾಡಿ ಇಟ್ಕೊಂಡಿರ್ತೀನಿ ನಾನು. ಒಂದು ಸ್ವಲ್ಪ ರೊಟ್ಟಿ ಮಾಡೋಕೆ ಇದನ್ನು ಮಾಡಿ ಇಟ್ಕೊಂಡಿರ್ತೀನಿ. ಸೊ ಹಂಗೆ ಈಗ ನಾದ್ಕೊಳ್ತೀನಿ ನೋಡಿರಿ. ಪಟ ನಾದ್ಕೊಂಡ್ಮೇಲೆ ಇನ್ನೇ ರೊಟ್ಟಿ ಬಡಿಯೋಕೆ ಶುರು ಮಾಡ್ತೀನಿ. ಲಟ್ಸೆ ಮಾಡ್ತೀನಿ ರೀ ನಾನು, ಬಡಿಯೋಕ್ಕೇನು ಹೋಗಂಗಿಲ್ಲ. ತೆಳ್ಳನ ರೊಟ್ಟಿ ಆಯ್ತು. ನಾನು ಹೆಚ್ಚಾಗಿ ತೆಳ್ಳನ ರೊಟ್ಟಿ ನಾನು ಜೋಳದ ಏನು ಮಾಡೋಕೆ ಹೋಗಂಗಿಲ್ಲ ರೀ. ಯಾಕಂದ್ರೆ ನಾನು ನಮ್ಮ ಮನೆಯವರು ನಮ್ಮ ಸಿದ್ದು ಬಿಸಿ ರೊಟ್ಟಿ ಇದ್ರೆ ಅವ್ನು ತಿಂತಾನೆ. ಯಾಕಂದರೆ ನಮ್ಮ ಧೀರಜ್ ಅಂತೂ ತಿನ್ನೋದೇ ಬಿಟ್ಬಿಟ್ಟಾನೆ ಈಗ ರೊಟ್ಟಿನ. ಸೊ ಹೀಗಾಗಿ ನಾನು ಖಡಕ್ ರೊಟ್ಟಿ ಅವು ಏನಂತಾರಲ್ಲ ಅವ್ನು ಮಾಡಿ ಇಡಕ್ಕೂ ಹೋಗಂಗಿಲ್ಲ. ಬಟ್ ಸಂಕ್ರಾಂತಿಗೆ ಮಾತ್ರ ಸಜ್ಜಿ ರೊಟ್ಟಿ ಖಡಕ್ ರೊಟ್ಟಿ ಮಾಡಬೇಕು ನಮ್ಮ ಮನೆಗೆ. ಸೊ ಅವಾಗಷ್ಟು ಏನು ರುಚಿ ಅನ್ನಿಸ್ತಾವೆ ನೋಡಿರಿ ಇವು. ಖರೆ ಹೇಳ್ಬೇಕಂದ್ರೆ ಸಂಕ್ರಾಂತಿಗೆ ಮಾತ್ರ ಸೂಪರ್ ಅಂದ್ರೆ ಸೂಪರ್ ರುಚಿ ಆಗ್ತಾವೆ. ಅದ ನಡುದಿಂದ ಜೋಳದ ರೊಟ್ಟಿ ತಿನ್ನೋಕೆ ಹೋದ್ರೆ ಮನ್ಸು ಬರೋಂಗಿಲ್ಲ. ಸೊ ಸಜ್ಜಿ ರೊಟ್ಟಿ ಟೇಸ್ಟ್ನ ಬೇರೆ ಅನಿಸ್ತದೆ ನೋಡಿರಿ. ಅವತ್ತಿನ ದಿನ ಆಯ್ತು, ಪಲ್ಯಗಳಾಯ್ತು, ಚಟ್ನಿ ಆಯ್ತು, ಮತ್ತು ಈ ರೀತಿ ರೊಟ್ಟಿ ಮೊಸರು ಅದು ಎಷ್ಟು ಸೂಪರ್ ಅನ್ನಿಸ್ತದೆ ಅಂದರೆ ಊಟ ಮಾಡ್ಬೇಕಾರೆ ಅಷ್ಟು ಮಸ್ತ್ ಅನ್ನಿಸ್ತದೆ ನೋಡಿರಿ. ಸೊ ಹೀಗಾಗಿ
ಈಗ ಪಟ ಪಟ ನಾದ್ಕೊಂಡು ಮಾಡೋಕ್ಕೆ ಶುರು ಮಾಡಿ ನೋಡಿರಿ. ಸಣ್ಣ ಸಣ್ಣ ಉಳ್ಳಿ ತೊಗೊಂಡು ಒಂದು 10-15 ರೊಟ್ಟಿ ಆದರೂ ರಗಡ್ ಬಗಡ್ ಆಕತಿ ನನಗೆ ನಮ್ಮ ಮನೆಯವರಿಗೆ. ಮತ್ತು ಯಾರಾಗ ಗೆಸ್ಟ್ ಬರೋದು ಅವ್ರಿಗೆ ಇವ್ರಿಗೆ ಕೊಡೋದಂತೂ ಇದ್ದೇ ಇರತ್ತಲ್ರಿ. ಇಲ್ಲೇನು ಹೆಚ್ಚಾಗಿ ಯಾರಿಗೆ ಕೊಡೋಕ್ಕೂ ಹೋಗಂಗಿಲ್ಲ. ಬಟ್ ಕ್ಲೋಸ್ ಇದ್ದವ್ರಿಗೆ ಅಷ್ಟೇ ರೊಟ್ಟಿಯನ್ನು ಪಲ್ಯ ನಾನು ಹಿಂಗೆ ಕೊಟ್ಟಿರ್ತೀವಿ. ಸೊ ನೋಡೋಣ, ಮಾಡಿಟ್ರೆ ಏನು ಆಗಂಗಿಲ್ಲಲ್ರಿ, ಕೆಡಂಗೂ ಇಲ್ಲ ರೊಟ್ಟಿ ಅಂತಂದು ಹೇಳಿ ಮಾಡಾಕತ್ತೀನಿ. ಇಲ್ಲಿನ ಸ್ವಲ್ಪ ಎಳ್ಳು ಹಚ್ಕೊಂಡು ಅದು ಟ್ರೈಪಡಿಗೆ ಫೋನ್ ಹಾಕ್ಕೊಂಡೀನಿ ರೀ. ಹಿಟ್ಟಿನ ಕೈಯಿಂದ ಕಟ್ ಮಾಡೋದು ಮತ್ತು ಒಂದು ಸ್ವಲ್ಪ ಶೇರ್ ಮಾಡ್ಕೊಳ್ಳೋದು ಹಿಂಗೆ ಆಗೈತೆ ನೋಡಿರಿ ವಿಡಿಯೋ ಕ್ಲಿಪ್ಸ್. ಒಬ್ಬೊಬ್ಬರ ಇದ್ದಾಗ ನಾನು ಖರೆ ಹೇಳ್ಬೇಕಂದ್ರೆ ಇಷ್ಟಂದ್ರೆ ಇಷ್ಟು ಇದು ಆಕತಿ. ಅದ್ರಾಗ ಮಧ್ಯಾಹ್ನ ನಮ್ಮ ಸಿದ್ದು ಬಂದಮೇಲೆ ಅಂತ ಗೊತ್ತಲ್ರಿ, ಟಿ ವಿ ಮಾಡಿ ಮತ್ತು ನೋಡ್ತಿರ್ತಾರೆ ಅವನು. ಹೀಗಾಗಿ ನಾನು ಮಾತಾಡೋ ಹೊತ್ತಾಗ ಟಿ ವಿ ಇದನ್ನು ಮಾಡೋದು, ಮ್ಯೂಟ್ ಮಾಡೋದು, ಮಾತಾಡಲಿಲ್ದಾಗ ನಾ ಟಿ ವಿ ಆನ್ ಮಾಡೋದು ಹಿಂಗೆ ಮಾಡಾಕತ್ತಿದ್ದ. ಸೊ ಆಯ್ತು ತಗೋರಪ್ಪ, ನಾನು ವಾಯ್ಸ್ ಓವರ್ ಕೊಡ್ತೀನಿ ಅಂತಂದು ಹೇಳಿ ಇದನ್ನೆಲ್ಲ ನಾನು ಟ್ರೈಪ್ಯಾಡಿಗೆ ಹಾಕ್ಕೊಂಡು ಮಾಡಾಕತ್ತೀನಿ. ಒಂದು ಸ್ವಲ್ಪ ಆಗತ್ಲೆ ಕಟ್ ಮಾಡೋದು, ಮತ್ತು ಒಂದು ಸ್ವಲ್ಪ ಶೇರ್ ಮಾಡ್ಕೊಳ್ಳೋದು ಹಿಂಗೆ ಮಾಡಾಕತ್ತೀನಿ ನೋಡಿರಿ. ಮತ್ತು ಸ್ವಲ್ಪ ನಾನು ಬಡ್ದ ಮೇಲೆ ಮತ್ತು ಹಿಂಗೆ ಜೋಳದ ರೊಟ್ಟಿ ಹೆಂಗೆ ಲಟ್ಟಿಸ್ಕೊತೀನಲ್ಲ ಹಂಗೆ ಲಟ್ಟಿಸ್ಕೊತೀನಿ. ಅದ್ರ ಭಾಳ ಅಂದ್ರೆ ಭಾಳ ಜಿಗಿ ಇರ್ತಾವೆ ನೋಡಿರಿ ಇವು. ಈಗ ನಾನು 2 ತವಿ ಇಟ್ಕೊಂಡೀನಿ ರೀ ಈ ವರ್ಷ. ಆ್ಯಕ್ಚುಲಿ ದಪ್ಪನ ತವಿ ಇಟ್ಟು ಬೇಯಿಸ್ಕೊತಿದ್ದೆ. ಈ ಸತಿ ನಾನು ನಾರ್ಮಲ್ ದಿನ ರೊಟ್ಟಿ ಮಾಡ್ತಿರಲಿಲ್ಲ, ಅದು ಒಂದು ತವಿ ಮತ್ತು ಇನ್ನೂ ಒಂದು ತವಾನ ಇಟ್ಟು ಬೇಯಿಸ್ಕೊಂಡ್ರಾತು ಅಂತಂದೇಳಿ 2 ಕಡೆಗೆ ತವ ಇಟ್ಕೊಂಡೀನಿ. ಅಂದ್ರೆ ಕಡಕ್ ಆಗಕ್ಕೆ ಒಂದು ತವದ ಮೇಲೆ ಸಿಮ್ಮಾಗೆ ಇಟ್ಟು ಬಿಟ್ಕೊಂಡ್ಬಿಟ್ವಿ ಅಂದ್ರೆ ಕಡಕ್ ಆಗ್ತಾವೆ. ಅಂದ್ರೆ ಲಘು ಲಘು ಮಾಡಬೇಕು ಅಂತಂದ್ರೆ ಈ ರೀತಿ ಒಂದು ಟ್ರಿಕ್ ಉಪಯೋಗಿಸೋದು ಅಡ್ಡಿಲ್ಲ ಅನ್ನಿಸ್ತು ನೋಡ್ರಿ ನನಗೆ. ಅಂದ್ರೆ ಜಲ್ದಿನೂ ಆಗ್ತಾವಲ್ರಿ, ಕಡಕ್ಕೂ ಆಗಿಬಿಡ್ತಾವೆ ಹಿಂದಿಟ್ರೆ ಅಂತಂದು ಹೇಳಿ ಒಂದು ತವಿನ ನಾನು ಸಣ್ಣಕ್ಕೆ ಇಟ್ಟು ಬಿಸಿ ಮಾಡಿ ಇಟ್ಕೊಂಡೀನಿ. ಅಂದ್ರೆ ಗ್ಯಾಸ್ ಆನ್ ಮಾಡಿನೇ ಇಟ್ಕೊಂಡೀನಿ, ಸಣ್ಣಕ್ಕೆ ಇಟ್ಕೊಂಡೀನಿ. ಇನ್ನೊಂದು ತವ್ಯಾಗ ನಾನು ಹಿಂಗೆ ನಾರ್ಮಲ್ ರೊಟ್ಟಿ ಬೇಯಿಸ್ತೀನಲ್ಲ ಹಂಗೆ ಬೇಯಿಸಿ ಅದ್ರ ಮೇಲೆ ಹಾಕ್ಬಿಡೋದು ಅಂತಂದು ಹೇಳಿ ಐಡಿಯಾ ಮಾಡಿ 2 ಇಟ್ಕೊಂಡೀನಿ ನೋಡ್ರಿ. ಇದಾದಮೇಲೆ ಒಂದು ಸ್ವಲ್ಪ ಕೈಯಿಂದ ತಟ್ಟಿಬಿಟ್ರೆ ಮಸ್ತ್ ಅಂದ್ರೆ ಮಸ್ತ್ ಸಜ್ಜಿ ರೊಟ್ಟಿ ರೆಡಿ ಆಯ್ತು ನೋಡ್ರಿ ನಂದು. ಹೆಚ್ಚಾಗಿ ಬಡಿಯೋಕ್ಕೇನು ಹೋಗಂಗಿಲ್ಲ ರೀ ನಾನು, ಅದ್ರ ಲಟ್ಟಿಸ್ಕೊಂಡೇ ಬಿಡ್ತೀನಿ. ಈಗ ತೆಗೆದು ಬೇಯಿಸ್ಕೊತೀನಿ ಪಟ ಪಟ. ಇಷ್ಟ ಮಾಡೋಕ್ಕೂ ನಂಗೆ ಒಂದು 3/4 ತಾಸರ ಹಾಕತ್ತೆ ನೋಡ್ರಿ. 3/4 ತಾಸು ಅದು ಬೇಯಿಸೋದ ಟೈಮ್ ತೊಗೊತತ್ರಿ ಇನ್ನು ರೊಟ್ಟಿನ. ಸೊ ಹೀಗಾಗಿ ಪಟ ಪಟ ಮಾಡ್ಕೊಂಡ್ರಾತು ಅಂತಂದು ಹೇಳಿ ಒಂದು ರೊಟ್ಟಿ ರೆಡಿ ಇದ್ದಂಗೆ ನಾವು ತವಾಗೆ ಹಾಕ್ತೀವಲ್ರಿ, ಇನ್ನೊಂದು ರೊಟ್ಟಿ ನಮ್ಗೆ ಸೈಡಿಗೆ ರೆಡಿ ಇರ್ಬೇಕು ನೋಡ್ರಿ. ಹಂಗಾದ್ರೆ ಗ್ಯಾಸೂ ವೇಸ್ಟ್ ಆಗಂಗಿಲ್ಲ ಮತ್ತು ಟೈಮೂ ವೇಸ್ಟ್ ಆಗಂಗಿಲ್ಲ ಮತ್ತು ರೊಟ್ಟಿನೂ ಪಟ ಪಟ ಆಗ್ತಾವೆ ಅಂತ ನಮ್ಮ ಮಮ್ಮಿ ಹೇಳ್ತಿದ್ರು ನಮಗೆ. ಒಲೆ ಮೇಲೆ ಮಾಡಿದ್ರು ಅಷ್ಟೇ ರೀ, ಆ ರೊಟ್ಟಿ ಬೇಯಗರಾಗ ನಿಮ್ದು ಇನ್ನೊಂದು ರೊಟ್ಟಿ ತಯಾರಿರ್ಬೇಕು ಅಂತಂದು ಹೇಳ್ಕೊಡ್ತಿದ್ರು. ಸೊ ಹೀಗಾಗಿ ನಾನು ಇನ್ನೂ ಹಂಚು ಕಾಯಕ್ಕೆ ಇಟ್ಟಿದ್ನಲ್ಲ, ಇನ್ನು ಹಂಚು ಕಾದಿದ್ದು ಆಗೋ ತನಕ ಇನ್ನೊಂದು ರೊಟ್ಟಿಗೆ ಸ್ವಲ್ಪ ಎಳ್ಳಿಗಿಲ್ಲ ಹಚ್ಕೊಂಡು ರೆಡಿ ಮಾಡಿದ್ರಾತು ಅಂತಂದು ಹೇಳಿ ಇಲ್ಲೇ ಆಲ್ಮೋಸ್ಟ್ ಹಂಚು ಕಾದತ್ ನೋಡ್ರಿ. ಹಾಕ್ಕೊಳಕತ್ತೀನಿ ಈಗ ರೊಟ್ಟಿ. ಆ ಸೈಡ್ ಒಂದು ಅಂಜಿ ಇಟ್ಕೊಂಡಿನಿ ಹಿಂದೆ, ಅದನ್ನೂ ತೋರಿಸ್ತೀನಿ ನಿಮ್ಗೆ. ಈಗ ನಾವು ಹೆಂಗೆ ಜೋಳದ ರೊಟ್ಟಿಗೆ ನೀರು ಹಚ್ಚಿ ಬೇಯಿಸ್ಕೊತೀವಲ್ಲ ಹಂಗೆ ಒಂದು ಮೈ ನೀರೆಲ್ಲ ಹಚ್ಕೊಂಡು ಒಂದು ಅರ್ಬಿ ತೊಗೊಂಡು ಚೆಂದ 2 ಕಡೆ ಒತ್ತಿನ ಬೇಯಿಸ್ಬೇಕು ರೀ ಇವನ್ನ. ಆಮೇಲೆ ಖಡಕ್ ಆಗಕ್ಕೆ ಬಿಡಬೇಕು. ಈ ರೀತಿ ಒಂದು ಪ್ರೊಸೆಸ್ ಇರ್ತೈತಿ ಇದನ್ನ ಖಡಕ್ ರೊಟ್ಟಿ ಮಾಡೋದು. ಸೊ ಅದೇ ರೀತಿ ಇನ್ನು ಮೆತ್ತನ ರೊಟ್ಟಿ ಅಂತೂ ನಾಳೆ ಏನು ಮಾಡ್ತೀನಿ ಅಂದರೆ 1, 2, 3 ಅಷ್ಟೇ ಮೆತ್ತನ ರೊಟ್ಟಿನ ನೈವೇದ್ಯ ಪೂರ್ತಕ್ಕೆ ಮಾಡ್ತೀನಿ. ಅಂದ್ರೆ ನಮ್ಮ ಮನೆಯವರು ಕಂಪ್ನಿಗೆ ಹೋದ್ರು ಅಂದ್ರೆ ಅವ್ರಿಗೊಂದೆರಡು ಡಬ್ಬಾಕ್ಕೂ ಹಾಕತಿ ಅಂತಂದು ಹೇಳಿ ನಾಳೆ ಬೆಳಗ್ಗೆ 1-2 ಮೆತ್ತನ ಮಾಡಿ ನೈವೇದ್ಯಕ್ಕೆ ಅದಕ್ಕೆ ಹಾಕತಿ ಅಂತ ಇಡ್ತೀನಿ ರೀ. ಈಗ ಇವನ್ನ ಖಡಕ್ ರೊಟ್ಟಿ ಖಡಕ್ಕಾಗಿನ ಬೇಯಿಸ್ಕೊತೀನಿ ಒಂದು ಸ್ವಲ್ಪ ಇವನ್ನ. ಈಗ ಒಂದು ರೊಟ್ಟಿ ಇಲ್ಲಿ ಬೇಯ್ಸಕ್ಕೆ ಹಾಕಿರಿ, ಇನ್ನೊಂದು ರೊಟ್ಟಿ ಪಟ ಪಟ ನಾನು ಮಾಡ್ಕೊಳಕತ್ತೀನಿ ನೋಡ್ರಿ. ಅಂದ್ರೆ ಫಾಸ್ಟಾಗಿ ಹಾಕೋದು ನೋಡ್ರಿ ರೊಟ್ಟಿ. ನಾವು ಜೋಳದ್ವ ಮಾಡಲಿ, ಇವನ್ನ ಮಾಡಲಿ, ಖಡಕ್ಕನವ ಮಾಡಲಿ, ಮೆತ್ತನವ ಮಾಡಲಿ, ಬಟ್ ನಾವು ಒಂದು ರೊಟ್ಟಿ ಹಾಕ್ತಿದ್ದಂಗೆ ಒಂದು ಬೇಯಿಸ್ತಿದ್ದಂಗೆ ಇನ್ನೊಂದು ರೊಟ್ಟಿ ರೆಡಿ ಇರಬೇಕು. ಈ ಪ್ರೊಸೆಸ್ ಒಳಗೆ ನಾನು ರೊಟ್ಟಿ ಮಾಡೋದು. ಸೊ ಹಂಗೆ ಮಾಡಾಕತ್ತೀನಿ ನೋಡ್ರಿ. ಆಗಲಿ ಹಿಂದಿಂದು ಒಂದು ತವ ಕಾಯಕ್ಕೆ ಇಟ್ಕೊಂಡೀನಿ. ಈಗ ಈ ರೊಟ್ಟಿ ಬೆಂದದ್ದಲ್ಲ, ಆಲ್ಮೋಸ್ಟ್ ಬೆಂದತ್ರಿ. ಇನ್ನೂ ಒಂದು ಸ್ವಲ್ಪ ಖಡಕ್ ಆಗ್ಬೇಕಲ್ಲ, ಹೀಗಾಗಿ ಇದನ್ನು ತೆಗೆದು ಹಿಂದಿನ ತವಾದಾಗ ನಾನು ಹಾಕ್ಬಿಡ್ತೀನಿ ಈಗ. ಅಂದ್ರೆ ಅದು ಅಲ್ಲೇ ಮಸ್ತಾಗಿ ಕುರು ಹಪ್ಪಳದಂಗೆ ಹಾಕತ್ತೆ ನೋಡ್ರಿ ರೊಟ್ಟಿ. ಲಟ್ಟಿಸ್ ಮಾಡಿದ್ರು ಅಷ್ಟೇ ತೆಳಗೆ ಹಾಕವು ನೋಡ್ರಿ. ನಾನು ಬಡ್ದು ಮಾಡಿದ್ರು ನಾನು ಬಡಿಯಾಕಂತೂ ಹೋಗಂಗಿಲ್ಲ, ಈಗ ಮಸ್ತಾಗಿ ಲಟ್ಸಾಕ ಬಂದ್ಬಿಡ್ತೈತಲ್ಲ. ಹೀಗಾಗಿ ನಾನು ಈಗ ಪ್ಲಾಸ್ಟಿಕ್ ಕವರ್ ಒಂದು ಕಟ್ಟಿರ್ತೀನಿ ರೀ ಲಟ್ಟಣಿಗೆ. ಹೀಗಾಗಿ ಪಟ 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 ಲಟ್ಟಿಸ್ಬೋದು ನೋಡ್ರಿ. ರೊಟ್ಟಿ ಮಾಡೋದು ಒಳ್ಳೆ ಈಸಿ ಅನ್ನಿಸ್ತತಿ. ಅಂದರೆ ರೊಟ್ಟಿ ಮಾಡಿಬಿಟ್ವಿ ಅಂದ್ರೆ ಮರ್ದ ಕೆಲಸನ ಆದಂಗೆ ಆಗ್ಬಿಡ್ತೈತೆ ನೋಡ್ರಿ. ಸೊ ಈಗ ಹಿಂದೆ ನಾನು ಇಲ್ಲೇ ಹಾಕಿ ಹಿಂಗೆ ಖಡಕ್ ಆಗಕ್ಕೆ ಬಿಡ್ತೀನಿ. ಈ ರೀತಿ ನಾನು ರೊಟ್ಟಿ ಮಾಡಾಕತ್ತೀನಿ ನೋಡ್ರಿ. ಈಗ ಪಟ ಪಟ ಎಲ್ಲ ರೊಟ್ಟಿ ಮಾಡಿ ತಕ್ಕೋತೀನಿ ರೀ. ಇನ್ನು ನಾಳೆ ಭೋಗಿದು ಮತ್ತು ಸಂಕ್ರಾಂತಿ ಬ್ಲಾಗೆಲ್ಲ ಮತ್ತೆ ಸ್ವಲ್ಪ ಶೇರ್ ಮಾಡ್ಕೋತೀನಿ. ನಾಳಿದೇನು ಅಷ್ಟೊಂದು ಭೋಗಿಗೆ ಬೆಳಗ್ಗೆ 9 ಗಂಟೆ ಅಂದ್ರಾಗ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ರೀ. ಪಲ್ಯಗಳು ಹೇಳಿದ್ನಲ್ಲ, ಅದಿಷ್ಟು ಪಲ್ಯಗಳು ಮತ್ತು ಜುಣ್ಕಾಯಿ ಇಷ್ಟು ಮಾಡೋದಿರ್ತೈತಿ. ಬಟ್ ನನಗೆ ಭೋಗಿದು ಸಂಕ್ರಾಂತಿ ತಯಾರಿ ಯಾವ ರೀತಿ ನಡೆಸೀನಿ ಅನ್ನೋದು ಈ ವ್ಲಾಗ್ನಾಗೆಲ್ಲ ಶೇರ್ ಮಾಡ್ಕೊಂಡು ನೋಡ್ರಿ. ಇನ್ನು ಹಬ್ಬದ ವ್ಲಾಗ್ ನಾನು ನಾಳಿದ್ದು ಮತ್ತು ನಾಡಿದ್ದು ಎಷ್ಟೆಷ್ಟಾಕೈತಿ ಅದನ್ನು ಎಲ್ಲ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆಗೆ. ಹೋಪ್ ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ಫಸ್ಟ್ ಟೈಮ್ ಯಾರಾದರೂ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು. ಬಾಯ್ ಬಾಯ್.